Hi dear students, welcome you all to my Easy Chemistry YouTube classes. Dear students, here I am going to discuss about a very most important property of liquid, that is surface tension. Dear students, it is very important concept for your examination point view. ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತಂತಂದ್ರೆ ಇವಾಗ ನಾವು ಹಳೆ ಸಿಲೆಬಸ್ ನೋಡಿದಾಗ ಅಥವಾ CBCS ಸಿಲೆಬಸ್ ನೋಡಿದಾಗ ಅಲ್ಲೇನಿತ್ತಂತಂದ್ರೆ ಓನ್ಲಿ ಸರ್ಫೇಸ್ ಟೆನ್ಷನ್ ಡೆಫಿನೇಷನ್ ಇತ್ತು, ಮತ್ತೆ ಅದರ ಎಫೆಕ್ಟ್ ಆಫ್ ಟೆಂಪರೇಚರ್ ಇತ್ತು, ಮತ್ತೆ ಇನ್ನೊಂದು ಏನಿತ್ತಂತಂದ್ರೆ ಡಿಟರ್ಮಿನೇಷನ್ ಆಫ್ ಸರ್ಫೇಸ್ ಟೆನ್ಷನ್ ಬೈ ಡ್ರಾಪ್ ನಂಬರ್ ಮೆಥಡ್ ಅಂತ ಹೇಳಿ ಇರ್ತಿತ್ತು. ಅಂದ್ರೆ ನೀವು ಪ್ರಾಕ್ಟಿಕಲ್ ನಲ್ಲಿ ಏನ್ ಸರ್ಫೇಸ್ ಟೆನ್ಷನ್ ಮಾಡಿರ್ತೀರಲ್ಲ ಫ್ರಮ್ ದ ಫಿಸಿಕಲ್ ಸೆಕ್ಷನ್ ದಿಂದ ಅದೇ ಇರ್ತಿತ್ತು. ಬಟ್ ಇವಾಗ NEP ಸಿಲೆಬಸ್ ನಲ್ಲಿ ಥಿಯರಿನಲ್ಲಿ ಸ್ವಲ್ಪ ಏನಿದೆ ಅಂತಂದ್ರೆ ಬದಲಾವಣೆ ಇದೆ. ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಕೊಟ್ಟಿದ್ದಾರೆ. ಸರ್ಫೇಸ್ ಟೆನ್ಷನ್ ಅನ್ನ ನಾವು ಬೇರೆ ಬೇರೆ ಮೆಥಡ್ಸ್ ದಿಂದ ಏನ್ ಮಾಡ್ತೀವಿ ಅಂತಂದ್ರೆ ಐಡೆಂಟಿಫೈ ಮಾಡ್ತೀವಿ. ಅದಷ್ಟು ಮೆಥಡ್ ಏನಿದೆ ಅಂತಂದ್ರೆ NEP ಸಿಲೆಬಸ್ ನಲ್ಲಿ ಇದೆ. ಸೊ ಹೀಗಾಗಿ ಇದೇ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಹೇಳೋದಿಕ್ಕಾಗಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ನಲ್ಲಿ ನಾನು ಯಾವ್ಯಾವ ಮೆಥಡ್ ಹೇಳ್ತೀನಲ್ಲ ಆ ಎಲ್ಲಾ ಮೆಥಡ್ ಅನ್ನು ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಸರ್ಫೇಸ್ ಟೆನ್ಷನ್ ಆಗಿರ್ಬೋದು, ವಿಸ್ಕೋಸಿಟಿ ಆಗಿರ್ಬೋದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರ್ಬೋದು, ಈ ಮೂರು ಥಿಯರಿಯನ್ನ ಕಲ್ತ್ಬಿಟ್ಟು ಅದ್ರ ಮೇಲೆ ಕಂಪಲ್ಸರಿ ನೀವೇನ್ ಮಾಡ್ಬೇಕಂತಂದ್ರೆ ಒಂದೊಂದು ನ್ಯೂಮೆರಿಕಲ್ ಅನ್ನ ಬಿಡಿಸ್ಬೇಕಾಗತ್ತೆ, ಅಂತಂದ್ರೆ ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ಸ್ ಟು ಡಿಸ್ಕಸ್ ಹಿಯರ್ ದಟ್ ಈಸ್ ಅಬೌಟ್ ದ ಸರ್ಫೇಸ್ ಟೆನ್ಷನ್. Okay, so first let me see about here, that is the definition. What is the definition of an surface tension? Okay, here just surface tension, it is the force in dynes acting along the surface of a liquid at right angle to any 1 centimeter in length. ಇದನ್ನ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಏನಂತಂದ್ರೆ ಇಲ್ಲಿ ಸರ್ಫೇಸ್ ಟೆನ್ಷನ್ ಅಂತಂದ್ರೇನು, ಸರ್ಫೇಸ್ಗೆ ಟೆನ್ಷನ್ ಕೊಡೋದಾ ಅಲ್ಲ, ಹೌದಾ? ಮೀನ್ಸ್ ಹಿಯರ್ ದ ಫೋರ್ಸ್ ಇನ್ ಡೈನ್ಸ್, ಫೋರ್ಸ್ ಯಾವ ರೂಪದಲ್ಲಿ ಇರ್ಬೇಕ್ರಿ, ಡೈನ್ಸ್ ರೂಪದಲ್ಲಿ ಇರಬೇಕು. ದ ಫೋರ್ಸ್ ಇನ್ ಡೈನ್ಸ್ ಆಕ್ಟಿಂಗ್ ಅಲಾಂಗ್ ದಿ ಸರ್ಫೇಸ್, ಅಂದ್ರೆ ಸರ್ಫೇಸ್ ಮೇಲೆ ಫೋರ್ಸ್ ಏನಾಗತ್ತಂತಂದ್ರೆ ಆಕ್ಟ್ ಆಗ್ತಾ ಇರುತ್ತೆ. ಯಾವ ಟರ್ಮ್ಸ್ ನಲ್ಲಿ ಆಕ್ಟ್ ಆಗತ್ತಂತಂದ್ರೆ ಡೈನ್ಸ್ ಟರ್ಮ್ ನಲ್ಲಿ. ಓಕೆ, ದ ಫೋರ್ಸ್ ಇನ್ ಡೈನ್ಸ್ ಆಕ್ಟಿಂಗ್ ಅಲಾಂಗ್ ದಿ ಸರ್ಫೇಸ್ ಆಫ್ ಅ ಲಿಕ್ವಿಡ್ ಹೆಂಗಾಗತ್ತಂತಂದ್ರೆ ಅಟ್ ರೈಟ್ ಆಂಗಲ್ ಟು ಎನಿ 1 ಸೆಂಟಿಮೀಟರ್ ಇನ್ ಲೆಂತ್. ಇದು ನಿಮ್ಗೆ ಏನು ಅಂತಂದ್ರೆ ಕ್ವಶನ್ ಎಷ್ಟು ಮಾರ್ಕ್ಸಿಗೆ ಬರ್ಬೋದು ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಓಕೆ, ಸೊ ಆಫ್ಟರ್ ದಟ್ ಏನಂತಂದ್ರೆ ಯೂನಿಟ್ಸ್ ಆಫ್ ಸರ್ಫೇಸ್ ಟೆನ್ಷನ್ ಯೂನಿಟ್ಸ್ ಏನಂತಂದ್ರೆ ನಾವು ಒಂದು CGS ಯೂನಿಟ್ ನೋಡ್ತೀವಿ, ಮತ್ತೊಂದು ಏನಂತಂದ್ರೆ SI ಯೂನಿಟ್ ಅನ್ನ ನೋಡ್ತೀವಿ. ಓಕೆ, ಸೊ ಇಲ್ಲಿ ಏನಂತಂದ್ರೆ ಮೊದ್ಲಿಗೆ ನಾವೇನ್ ಮಾಡೋಣ ಅಂತಂದ್ರೆ CGS ಯೂನಿಟ್ ಅನ್ನ ನೋಡೋಣ. CGS ಯೂನಿಟ್ ಏನ್ ಬರತ್ತಂತಂದ್ರೆ ಇಲ್ಲಿ ನನಗೆ ಡೈನ್ಸ್ ಪರ್ ಸೆಂಟಿಮೀಟರ್ ಅಂತ ಹೇಳಿ ಬರುತ್ತೆ. CGS ಯೂನಿಟ್ ಯಾವ್ದಾಗತ್ತೆ, ಡೈನ್ಸ್ ಪರ್ ಸೆಂಟಿಮೀಟರ್. ನೆಕ್ಸ್ಟ್ ಏನಾಗತ್ತಂತಂದ್ರೆ SI ಯೂನಿಟ್ ಯಾವ್ದು ಬರುತ್ತೆ, ನ್ಯೂಟನ್ಸ್ ಪರ್ ಮೀಟರ್ ಅಂತ ಹೇಳಿ ಬರುತ್ತೆ. ಇದನ್ನು ಕೂಡ ಕೇಳಿದ್ರೆ ನಿಮಗೆ ಏನ್ ಮಾಡ್ಬೋದು ಅಂತಂದ್ರೆ ಡೆಫಿನೇಷನ್ ಮತ್ತೆ ಅದ್ರ ಯೂನಿಟ್ ಕೇಳಿ ನಿಮಗೆ 2 ಮಾರ್ಕ್ಸ್ ಬರ್ಬೋದು. ಓಕೆ, ಸೊ ಹಿಯರ್ 1 ಡೈನ್ಸ್ ಪರ್ ಸೆಂಟಿಮೀಟರ್ ಈಕ್ವಲ್ ಟು 1 ಮೀಟರ್ ನ್ಯೂಟನ್ ಪರ್ ಮೀಟರ್ ಅಂತ ಹೇಳಿ ಆಗತ್ತೆ. ಇದು ಅರ್ಥ ಆಯ್ತಾ ಎಲ್ರಿಗೂ? ಓಕೆ, ಸೊ ಹಂಗಾದ್ರೆ ಮುಂದಕ್ಕೆ ಹೋಗೋಣ. ಮುಂದಿನ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ನನಗಿಲ್ಲಿ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸರ್ಫೇಸ್ ಟೆನ್ಷನ್ ಮೇಲೆ ಟೆಂಪರೇಚರ್ ಯಾವ ರೀತಿಯಾಗಿ ಪ್ರಭಾವವನ್ನ ಬೀರತ್ತೆ. ಓಕೆ, ಹಿಯರ್ ಇದು ಕೂಡ ಏನಂತಂದ್ರೆ ನಿಮ್ಗೆ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ಬೋದು. ಇಲ್ಲಿ ನೋಡಿ ಇಷ್ಟೊಂದೆಲ್ಲ ನಾನು ನೀವೇನ್ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿ ಏನಿಲ್ಲ. ಇಲ್ಲೇನೊಂದು ಪಾಯಿಂಟ್ ಹೇಳ್ತೀನಲ್ಲ, ಈ ಮೇನ್ ಪಾಯಿಂಟ್ ಅನ್ನ ತಿಳ್ಕೊಂಡ್ರೆ ಸಾಕು. ಬಟ್ ಆದ್ರೂ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ನಾನು ಏನಾಗತ್ತಂತ ಹೇಳಿ. ಅ ಚೇಂಜ್ ಇನ್ ಟೆಂಪರೇಚರ್ ಇಟ್ ಕಾಸಸ್ ಅ ಚೇಂಜ್ ಇನ್ ಸರ್ಫೇಸ್ ಟೆನ್ಷನ್ ಆಫ್ ಅ ಲಿಕ್ವಿಡ್. ಇಟ್ ಮೀನ್ಸ್ ಟೆಂಪರೇಚರ್ ಚೇಂಜಸ್, ಆಟೋಮೆಟಿಕಲಿ ಸರ್ಫೇಸ್ ಟೆನ್ಷನ್ ಆಫ್ ಅ ಲಿಕ್ವಿಡ್ ಚೇಂಜಸ್. ಅಂದ್ರೆ ಟೆಂಪರೇಚರ್ ನಲ್ಲಿ ವ್ಯತ್ಯಾಸ ಆದ್ರೆ ಅದರ ಪರಿಣಾಮ ಸರ್ಫೇಸ್ ಟೆನ್ಷನ್ ಮೇಲೆ ಆಗತ್ತೆ. ಅಂದ್ರೆ ಟೆಂಪರೇಚರ್ ನಲ್ಲಿ ಬದಲಾವಣೆ ಆದ್ರೆ ಸರ್ಫೇಸ್ ಟೆನ್ಷನ್ ನಲ್ಲಿ ಕೂಡ ಏನಾಗತ್ತಂತಂದ್ರೆ ಬದಲಾವಣೆ ಆಗತ್ತೆ. When temperature increases, there is an increase in kinetic energy of liquid molecules, thereby decreasing intermolecular forces. ನೋಡಿ ಏನಿದೆ ಅಂತ ಹೇಳಿ. ಅಂದ್ರೆ ಟೆಂಪರೇಚರ್ ಏನಾದ್ರೂ ಇನ್ಕ್ರೀಸಸ್ ಆಯ್ತಾ, ನನಗೆ ಟೆಂಪರೇಚರ್ ಇನ್ಕ್ರೀಸಸ್ ಆಯ್ತಾ, ಹಂಗಾದ್ರೆ ಕೈನೆಟಿಕ್ ಎನರ್ಜಿ ಕೂಡ ಏನಾಗತ್ತಂತಂದ್ರೆ ನನಗೆ ಇನ್ಕ್ರೀಸಸ್ ಆಗತ್ತೆ. ಟೆಂಪರೇಚರ್ ಇನ್ಕ್ರೀಸಸ್, ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ಇನ್ಕ್ರೀಸಸ್. ಅವಾಗ ಏನಾಗತ್ತೆ,
ಇಂಟರ್ ಮೋಲಿಕ್ಯುಲರ್ ಫೋರ್ಸಸ್ ಏನಿರುತ್ತಲ್ಲ ಆ ಇಂಟರ್ ಮೋಲಿಕ್ಯುಲರ್ ಫೋರ್ಸಸ್ ಏನಾಗತ್ತೆ ಅಂತಂದ್ರೆ ನನಗೆ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಇನ್ ದಿ ಇಂಟರ್ ಮೋಲಿಕ್ಯುಲರ್ ಫೋರ್ಸಸ್. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಅಂತಂದ್ರೆ ಟೆಂಪರೇಚರ್ ನಲ್ಲಿ ವ್ಯತ್ಯಾಸ ಆದ್ರೆ ಸರ್ಫೇಸ್ ಟೆನ್ಷನ್ ನಲ್ಲಿ ವ್ಯತ್ಯಾಸ ಆಗತ್ತೆ. ಟೆಂಪರೇಚರ್ ಹೆಚ್ಚಾದ್ರೆ ಕೈನೆಟಿಕ್ ಎನರ್ಜಿ ಹೆಚ್ಚಾಗತ್ತೆ. ಇದು ಎರಡೂ ಹೆಚ್ಚಾದಾಗ ಇಂಟರ್ ಮೋಲಿಕ್ಯುಲರ್ ಫೋರ್ಸ್ ಏನಾಗತ್ತೆ, ಕಡಿಮೆ ಆಗತ್ತೆ. ಅವಾಗ ಅದ್ರ ರಿಸಲ್ಟ್ ಏನಾಗತ್ತೆ, ಇಟ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ದಿ ಇನ್ವರ್ಡ್ ಫುಲ್ ಫಂಕ್ಷನಿಂಗ್ ಆನ್ ದಿ ಸರ್ಫೇಸ್ ಆಫ್ ದ ಲಿಕ್ವಿಡ್. Decrease in the inward full functioning on the surface of the liquid, or surface tension decreases with increase in temperature. ಅಂದ್ರೆ ಟೆಂಪರೇಚರ್ ಹೆಚ್ಚಾದಾಗೆ ಸರ್ಫೇಸ್ ಟೆನ್ಷನ್ ಏನಾಗತ್ತೆ, ಕಡಿಮೆ ಆಗತ್ತೆ. ಇಲ್ಲಿ ಕ್ವಶನ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸರ್ಫೇಸ್ ಟೆನ್ಷನ್ ಅಂತ ಹೇಳಿ ಕ್ವಶನ್ ಕೇಳ್ಬೋದು. ಇಲ್ಲ ಅಂತಂದ್ರೆ ಮತ್ತೊಂದು ವೇನಲ್ಲಿ ಕ್ವಶನ್ ಏನ್ ಕೇಳ್ತಾರೆ ಅಂತಂದ್ರೆ ಸರ್ಫೇಸ್ ಟೆನ್ಷನ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಜಸ್ಟಿಫೈ ದಿ ಸ್ಟೇಟ್ಮೆಂಟ್. ಅಂದ್ರೆ ಟೆಂಪರೇಚರ್ ಹೆಚ್ಚಾದಾಗೆ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗತ್ತೆ, ಏನಕ್ಕಂತ ಹೇಳಿ ರೀಸನ್ ಕೇಳ್ತಾರೆ. ರೀಸನ್ ಕೇಳಿದಾಗ ನೀವೇನ್ ಮಾಡ್ಬೇಕಂತಂದ್ರೆ ಇದನ್ನೆಲ್ಲ ರೀಸನ್ ಬರಿಬೇಕು. ಇಲ್ಲ ಅಂತಂದ್ರೆ ಜಸ್ಟ್ ಡೈರೆಕ್ಟ್ ಕ್ವಶನ್ ಕೇಳಿದ್ರಂತಂದ್ರೆ ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸರ್ಫೇಸ್ ಟೆನ್ಷನ್ ಅಂತಂದ್ರೆ ಇದನ್ನ ಬರಿಬಹುದು. ಅರ್ಥ ಆಯ್ತಾ? ಓಕೆ, ದೆನ್ ಡಬ್ಲ್ಯೂ ರಾಮ್ಸೆ ಅಂಡ್ ಜೆ ಶಿಲ್ಡ್ಸ್ give the following relationship between surface tension of liquid and its temperature. ಅಂದ್ರೆ ಲಿಕ್ವಿಡ್ ಮತ್ತೆ ಟೆಂಪರೇಚರ್ ಮಧ್ಯೆ ಇರುವಂತಹ ರಿಲೇಷನ್ ಅನ್ನ ಒಂದು ಇಕ್ವೇಶನ್ ಅಲ್ಲಿ ಕೊಡ್ತಾರೆ. ಯಾರಂತಂದ್ರೆ ಡಬ್ಲ್ಯೂ ರಾಮ್ಸೆ ಅಂಡ್ ಜೆ ಶಿಲ್ಡ್ಸ್ ಅಂತಕ್ಕಂಥವ್ರು. ಹಾಗಾದ್ರೆ ಆ ಇಕ್ವೇಶನ್ ಏನಂತ ಹೇಳಿ ನೋಡೋಣ. ಆ ಇಕ್ವೇಶನ್ ಏನಂತಂದ್ರೆ ಇಲ್ಲಿದೆ, ಮ್ಯೂ ಇಂಟು ಬ್ರಾಕೆಟ್ m divided by p to the power 2/3 is equal to h into bracket tc minus t minus 6. ಇಲ್ಲಿ ಕೆಲವೊಬ್ರು ಕನ್ಫ್ಯೂಷನ್ ಆಗಬೇಡಿ. ಏನಕ್ಕಂತಂದ್ರೆ ನಿಮ್ ಕಾಲೇಜ್ ನಲ್ಲಿ ಯಾವ ರೀತಿ ಕಲಿಸಿರ್ತಾರೆ ಆ ರೀತಿಯಾಗಿ ನೀವು ಈ ಇಕ್ವೇಶನ್ ಅನ್ನ ನೋಡ್ತಾ ಇರ್ತೀರಾ. ಬಟ್ ಇಲ್ಲಿ ನೋಡ್ಕೊಳ್ಳಿ, ಈ ಇಕ್ವೇಶನ್ ಅನ್ನ ಇನ್ನೊಂದು ರೂಪದಲ್ಲಿ ಕೂಡ ನಾವು ಬರಿಬಹುದು. ಮ್ಯೂ ಇಂಟು ಬ್ರಾಕೆಟ್ m divided by p to the power 2/3 is equal to h into bracket tc minus t ಅಂತ ಹೇಳಿ ಕೂಡ ಬರಿಬಹುದು. ಬೋತ್ ಇಕ್ವೇಶನ್ಸ್ ಆರ್ ರೈಟ್. ಅಂಡ್ ನಾವು ಈ ಇಕ್ವೇಶನ್ ಅನ್ನ ನಾನು ರೆಫರೆನ್ಸ್ ಬುಕ್ ಯಾವ್ದರಿಂದ ತಗೊಂಡಿದ್ದೀನಿ ಅಂತಂದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಬೈ ಬಾಲ್ ಅಂಡ್ ಬಾಲ್ ಟೆಕ್ಸ್ಟ್ ಬುಕ್ ನಿಂದ ತಗೊಂಡಿದ್ದೀನಿ. ಓಕೆ, ಸಾರಿ, ರೆಫರೆನ್ಸ್ ಬುಕ್ ನಿಂದ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಏನಕ್ಕೆ ಅವರು T-6 ಅನ್ನ ತಗೊಂಡಿದ್ದಾರಂತಂದ್ರೆ ರಾಮ್ಸೆ ಏನಿದ್ದಾರಲ್ಲ ಅವರು ಈ ಒಂದು ರಿಲೇಶನ್ಶಿಪ್ ಅನ್ನ 6 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಟ್ಕೊಂಡು ಏನ್ ಮಾಡ್ತಾರಂತಂದ್ರೆ ಸ್ಟಡಿ ಮಾಡ್ತಾರೆ 6 ಡಿಗ್ರಿ ಸೆಲ್ಸಿಯಸ್ ನಲ್ಲಿ. ಸೊ ಹೀಗಾಗಿ ನಾವಿಲ್ಲಿ ಏನ್ ತಗೊಂಡಿದ್ದೀವಿ ಅಂತಂದ್ರೆ ಆ ಇಕ್ವೇಶನ್ ಅಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, T-6 ಅಂತ ಹೇಳಿ ಕೊಟ್ಟಿದ್ದಾರೆ. ಅಥವಾ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ ಈ ಮೇಲ್ಗಡೆ ಇಕ್ವೇಶನ್ ಏನ್ ಕೊಟ್ಟಿದ್ದೀನಲ್ಲ ನೀವು ಇದನ್ನ ಫಾಲೋ ಮಾಡ್ಬೋದು. ಮ್ಯೂ ಇಂಟು ಬ್ರಾಕೆಟ್ m divided by p to the power 2/3 is equal to h into bracket tc minus t ಅಂತ ಹೇಳಿ. ಓಕೆ, ಇಲ್ಲಿ ಕೆ ಅಂತಂದ್ರೆ ಏನಾಗತ್ತಂತಂದ್ರೆ ಇಟ್ ಈಸ್ ಅ ಕಾನ್ಸ್ಟಂಟ್, ಇಟ್ ಮೀನ್ಸ್ ಟೆಂಪರೇಚರ್ ಕೋಯಿಫಿಷಿಯಂಟ್. ಟಿ ಸಿ ಅಂತಕ್ಕಂಥದ್ದು ದಟ್ ಈಸ್ ಅ ಕ್ರಿಟಿಕಲ್ ಟೆಂಪರೇಚರ್ ಅಂಡ್ ಟಿ ಈಸ್ ಎನಿ ಅದರ್ ಟೆಂಪರೇಚರ್. ಎಂ ಬೈ ಪಿ ಇಟ್ ರೀಪ್ರೆಸೆಂಟ್ಸ್ ದ ಮೋಲಾರ್ ಸರ್ಫೇಸ್ ಎನರ್ಜಿ ಆಫ್ ದ ಲಿಕ್ವಿಡ್. ಓಕೆ, ಸೊ ಇದು ಇಕ್ವೇಶನ್ ಎಲ್ರಿಗೂ ಅರ್ಥ ಆಯ್ತಾ? ಹಾ, ನೆಕ್ಸ್ಟ್ ನೋಡೋಣ ಏನಂತಂದ್ರೆ 2 mark ಕ್ವಶನ್, ದಟ್ ಈಸ್ ಅ ಸರ್ಫೇಸ್ ಎನರ್ಜಿ. ಹೌ ಟು ಡಿಫೈನ್ ಸರ್ಫೇಸ್ ಎನರ್ಜಿ? ಹಿಯರ್ the work in earths required to be done to increase surface area by 1 square centimeter is called surface energy. ಜಾಸ್ತಿ ಏನ್ ತಲೆ ಕೆಡಿಸ್ಕೊಳ್ಬೇಡಿ. ಏನಂತಂದ್ರೆ ನಮ್ಗೆ ಕೆಲಸ ಆಗ್ಬೇಕಾಗಿದೆ ಇಲ್ಲಿ, ಆ ಕೆಲಸವನ್ನ ಯಾವ ಟರ್ಮ್ಸ್ ನಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ earths ನಲ್ಲಿ ಮಾಡ್ತೀವಿ. ವರ್ಕ್ ಇನ್ earths required to be done to increase the surface area by 1 square centimeter. ಅಂದ್ರೆ ನಮ್ಮ ಸರ್ಫೇಸ್ ಏರಿಯಾವನ್ನ 1 ಸ್ಕ್ವೇರ್ ಸೆಂಟಿಮೀಟರ್ ನಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚು ಮಾಡ್ಬೇಕಾಗಿದೆ. ಈ ಹೆಚ್ಚು ಮಾಡ್ಬೇಕಾದ್ರೆ ಏನ್ ಕೆಲಸ ಆಗತ್ತಲ್ಲ ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಸರ್ಫೇಸ್ ಎನರ್ಜಿ. ದ ವರ್ಕ್ ಇನ್ earths required to be done to increase the surface area by 1 square centimeter is called surface energy. ಇದರ ಯೂನಿಟ್ ನೋಡೋಣ ಏನ್ ಬರತ್ತಂತಂದ್ರೆ CGS ಯೂನಿಟ್ ನಲ್ಲಿ earths per square centimeter ಅಂತ ಕೊಡ್ತೀವಿ. ಆಮೇಲೆ SI ಯೂನಿಟ್ ನಲ್ಲಿ joules per square centimeter ಅಂತ ಹೇಳಿ ಕೊಡ್ತೀವಿ. ಹೌದಾ? ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ ನೋಡ್ಕೊಳ್ಳಿ. CGS ನಲ್ಲಿ earths ತಗೊಂಡಿದ್ದೀನಿ, SI ನಲ್ಲಿ joules ತಗೊಂಡಿದ್ದೀನಿ. ಓಕೆ, ಮೀನ್ಸ್ ಇಟ್ ಈಸ್ ವಾಟ್ ಎನರ್ಜಿ. ಹಿಯರ್ ಟು ಇನ್ಕ್ರೀಸ್ ದ ಏರಿಯಾ ಆಫ್ ಸರ್ಫೇಸ್ ಸಮ್ ವರ್ಕ್ ಹ್ಯಾಸ್ ಟು ಬಿ ಡನ್ ಅಗೇನ್ಸ್ಟ್ ದ ಇನ್ವರ್ಡ್ ಫುಲ್.
ಸೊ ನೀವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಡೆಫಿನೇಷನ್ ಆಫ್ ಸರ್ಫೇಸ್ ಎನರ್ಜಿ ಮತ್ತೆ ಯೂನಿಟ್ಸ್ ಮೇಲ್ಗಡೆಗೆ. ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ಈಸ್ that is capillary action. ಓಕೆ, ಸೊ ಕ್ಯಾಪಿಲರಿ ಆಕ್ಷನ್ ಅಂತಂದ್ರೆ ಏನಾಗತ್ತೆ? ಕ್ಯಾಪಿಲರಿ ಆಕ್ಷನ್ ಅಂತಂದ್ರೆ ಇಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು. ಸೊ ಫಸ್ಟ್ ಕ್ಯಾಪಿಲರಿ ಆಕ್ಷನ್ ನೋಡೋದಕ್ಕಿಂತ ಮುಂಚೆ ಒಂದು ಜಸ್ಟ್ ಏನಂತಂದ್ರೆ ಒಂದು ಎಕ್ಸಾಂಪಲ್ ಅಥವಾ ಒಂದು ಇಲುಸ್ಟ್ರೇಷನ್ ಅನ್ನ ನೋಡೋಣ. ಇದು ಜಸ್ಟ್ ಕನ್ಸಿಡರ್ ಮಾಡಿ ಇದೇನಿದೆ ಅಂತ ಹೇಳಿ ಪೈಪ್ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡಿ. ಒಂದು ವಾಟರ್ ಪೈಪ್ ಇದೆ. ನೀವೆಲ್ಲರೂ ಚೈಲ್ಡ್ಹುಡ್ ನಲ್ಲಿ ಈ ಗೇಮ್ ಅನ್ನ ಆಟ ಆಡಿರ್ತೀರಾ, ಹೌದಾ? ಈಗ ವಾಟರ್ ಪೈಪ್ ಅನ್ನ ತಗೊಂಡು ಏನ್ ಮಾಡ್ತೀರಾ ಅಂತಂದ್ರೆ ಒಂದು ವಾಟರ್ ಕಂಟೈನರ್ ಅಲ್ಲಿ ಡಿಪ್ ಮಾಡ್ತೀರಾ. ಡಿಪ್ ಮಾಡ್ಬಿಟ್ಟು ಇದ್ರ ಮೇಲೆ ನಿಮ್ ಕೈಯಿಂದ ಅಂದ್ರೆ ಹ್ಯಾಂಡ್ ನಿಂದ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಹೊರಗಡೆ ತೆಗಿತೀರ. ಹೊರಗಡೆ ತೆಗೆದಾಗ ಏನಾಗತ್ತಂತಂದ್ರೆ ಈ ಪೈಪ್ ನಲ್ಲಿ ಎಲ್ಲಾನು ನೀರ್ ತುಂಬಿಕೊಂಡಿರತ್ತೆ. ನಿಮ್ ಕೈ ಯಾವಾಗ ರಿಲೀಸ್ ಮಾಡ್ತಿರಲ್ಲ ಅವಾಗ ನೀರ್ ಏನಾಗತ್ತಂತಂದ್ರೆ ಪೈಪ್ ನಿಂದ ಹೊರಗಡೆ ಬರುತ್ತೆ. ಹೌದೋ ಇಲ್ವೋ? ಹೌದಾ? ಎಸ್. ಹಾಗಾದ್ರೆ ಕ್ಯಾಪಿಲರಿ ಆಕ್ಷನ್ ಅಂತಂದ್ರೆ ನೋಡೋಣ. when one end of a capillary tube is put into a liquid that wets a glass. ಅಂದ್ರೆ ಕ್ಯಾಪಿಲರಿ ಟ್ಯೂಬ್ ಅನ್ನ ತಗೊಂಡ್ ಏನ್ ಮಾಡಿ ಅಂತಂದ್ರೆ ಲಿಕ್ವಿಡ್ ನಲ್ಲಿ ಇಟ್ಬಿಡಿ. ನಾನಿವಾಗ ಕ್ಯಾಪಿಲರಿ ಟ್ಯೂಬ್ ಅನ್ನ ತಗೊಂಡ್ಬಿಟ್ಟು ವಾಟರ್ ನಲ್ಲಿ ಇಟ್ಟಿದ್ದೀನಿ. ಹಿಯರ್ ದ ಲಿಕ್ವಿಡ್ ರೈಸಸ್ ಇನ್ ಟು ದ ಕ್ಯಾಪಿಲರಿ ಟ್ಯೂಬ್ to certain height. That time the liquid will starts to increase or enter into this capillary tube and it reaches a certain height. ಅವಾಗ ಏನಾಗತ್ತಂತಂದ್ರೆ ಈ ಲಿಕ್ವಿಡ್ ಬಂದ್ಬಿಟ್ಟು ಈ ಕ್ಯಾಪಿಲರಿ ಟ್ಯೂಬ್ ನಲ್ಲಿ ಇನ್ಕ್ರೀಸಸ್ ಆಗತ್ತೆ, ಒಂದು ಹೈಟ್ ಏನಾಗತ್ತಂತಂದ್ರೆ ರೀಚ್ ಆಗತ್ತೆ. Here this rise is obviously due to the inward pull of surface which pushes the liquid into the capillary tube. ಏನಕ್ಕೆ ಈ ರೀತಿಯಾಗಿ ಆಗತ್ತಂತಂದ್ರೆ ಈಗ ನಾನು ಹೇಳಿದೆ, ನೀವಿಲ್ಲಿ ಹ್ಯಾಂಡ್ ಕ್ಲೋಸ್ ಮಾಡ್ಬಿಟ್ಟು ಅಂದ್ರೆ ಇದು ವಾಟರ್ ಪೈಪ್ ಅನ್ನ ವಾಟರ್ ನಲ್ಲಿ ಹಾಕ್ಬಿಟ್ಟು ಆಮೇಲೆ ಏನ್ ಮಾಡಿ ಅಂತಂದ್ರೆ ಇಲ್ಲಿ ಕೈಯಿಂದ ಮುಚ್ಚಿ ಹೊರಗಡೆ ತೆಗಿರಿ. ಇಲ್ದು ವಾಟರ್ ಏನಾಗತ್ತಂತಂದ್ರೆ ಇನ್ವರ್ಡ್ ಫುಲ್ ಆಫ್ ಫೋರ್ಸ್ ದಿಂದ ಪೈಪ್ ನಲ್ಲಿ ಎಂಟರ್ ಆಗತ್ತೆ. ಸೊ ಹಂಗೆ ಇಲ್ಲೂ ಕೂಡ ಏನಾಗತ್ತಂತಂದ್ರೆ ಇನ್ವರ್ಡ್ ಫುಲ್ ಆಫ್ ಫೋರ್ಸ್ ದಿಂದ ಏನಾಗತ್ತಂದ್ರೆ ಇಲ್ಲಿ ಕ್ಯಾಪಿಲರಿ ಟ್ಯೂಬ್ ನಲ್ಲಿ ಹೋಗತ್ತೆ. ಓಕೆ, the expression for the height of liquid in capillary tube is given by ಅಂದ್ರೆ ಎಷ್ಟು ಹೈಟ್ ರೀಚ್ ಆಗತ್ತಲ್ಲ ಅದನ್ನ ನಾವು ಯಾವ ರೀತಿ ಇಕ್ವೇಶನ್ ದಿಂದ ಕೊಡ್ತೀವಿ ಅಂತಂದ್ರೆ h is equal to 2 mu divided by r dg. Mu is the surface tension of liquid, r is the radius of capillary tube, d is the density of liquid, g is acceleration due to gravity. ಅರ್ಥ ಆಯ್ತಾ? ಮ್ಯೂ ಅಂತಕ್ಕಂಥದ್ದು ಸರ್ಫೇಸ್ ಟೆನ್ಷನ್ ಆಗಿದೆ, ಆರ್ ಅಂತಕ್ಕಂಥದ್ದು ರೇಡಿಯಸ್ ಆಗಿದೆ, ಡಿ ಅಂತಕ್ಕಂಥದ್ದು ಡೆನ್ಸಿಟಿ ಆಗಿದೆ, ಜಿ ಅಂತಕ್ಕಂಥದ್ದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಗಿದೆ. ಹೌದಾ? ಓಕೆ, ಸೊ ಹಂಗಾದ್ರೆ ನೆಕ್ಸ್ಟ್ ಏನು ಹೋಗೋಣ ಅಂತಂದ್ರೆ ಮೇನ್ ಕಾನ್ಸೆಪ್ಟ್ ಯಾವ್ದಂತಂದ್ರೆ ಡಿಟರ್ಮಿನೇಷನ್ ಆಫ್ ಸರ್ಫೇಸ್ ಟೆನ್ಷನ್ ಆಫ್ ಲಿಕ್ವಿಡ್. ಓಕೆ, ಹೌ ಟು ಫೈಂಡ್ ಔಟ್. ಇಲ್ಲೇನಂತಂದ್ರೆ ಫಸ್ಟ್ ನಾನು ಯಾವ ಮೆಥಡ್ ನಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ಕ್ಯಾಪಿಲರಿ ರೈಸ್ ಮೆಥಡ್ ದಿಂದ ಹೋಗ್ತಾ ಇದ್ದೀನಿ. ಆ ಕ್ಯಾಪಿಲರಿ ಟ್ಯೂಬ್ ಆಫ್ ರೇಡಿಯಸ್ ಆರ್ is vertically inserted into a liquid. First you have to take one capillary tube and consider that radius is r. It is vertically inserted into a liquid. ಒಂದು ಕ್ಯಾಪಿಲರಿ ಟ್ಯೂಬ್ ಅನ್ನ ತಗೊಳ್ಳಿ. ಈಗ ನಾನು ಒಂದು ಕ್ಯಾಪಿಲರಿ ಟ್ಯೂಬ್ ಅನ್ನ ತಗೊಂಡಿದ್ದೀನಿ. ಈ ಕ್ಯಾಪಿಲರಿ ಟ್ಯೂಬ್ ಅನ್ನ ಏನ್ ಮಾಡಿ ಅಂತಂದ್ರೆ ಲಿಕ್ವಿಡ್ ನಲ್ಲಿ ಡಿಪ್ ಮಾಡಿ. ಅವಾಗ ಏನಾಗತ್ತಂತಂದ್ರೆ the liquid rises to a height h and forms a concave meniscus. ಲಿಕ್ವಿಡ್ ಏನಾಗತ್ತಂತಂದ್ರೆ ಈ ಸರ್ಟನ್ ರೇಂಜಸ್ ವರೆಗೂ ಹೈಟ್ ವರೆಗೂ ಇನ್ಕ್ರೀಸಸ್ ಆಗಿ ಇದು ಯಾವ ಮೆನಿಸ್ಕಸ್ ಅನ್ನ ಫಾರ್ಮೇಶನ್ ಮಾಡತ್ತಂದ್ರೆ ಕಾನ್ಕೇವ್ ಮೆನಿಸ್ಕಸ್ ಅನ್ನ ಫಾರ್ಮೇಶನ್ ಮಾಡತ್ತೆ. ದಿ ಸರ್ಫೇಸ್ tension acting along the inner circumference of the tube exactly supports the weight of the liquid column. ಇದೇನಾಗತ್ತಂತಂದ್ರೆ weight of the liquid column ಗೆ surface tension ದ ಇನ್ನರ್ ಸರ್ಕಂಫರೆನ್ಸ್ ಇಲ್ಲೇನಾಗತ್ತಂತಂದ್ರೆ ಸಪೋರ್ಟಿವ್ ಆಗ್ಬಿಟ್ಟು ಹಿಯರ್ ಬೈ ಡೆಫಿನೇಷನ್ ಸರ್ಫೇಸ್ ಟೆನ್ಷನ್ ಈಸ್ ಫೋರ್ಸ್ ಪರ್ ಸೆಂಟಿಮೀಟರ್ ಆಕ್ಟಿಂಗ್ ಅಟ್ ಅ ಟ್ಯಾಂಜೆಂಟ್ ಟು ದಿ ಮೆನಿಸ್ಕಸ್ ಸರ್ಫೇಸ್. ಈ ಮೆನಿಸ್ಕಸ್ ಸರ್ಫೇಸ್ಗೆ ಟ್ಯಾಂಜೆಂಟ್ ಆಗಿ ಏನಾಗತ್ತಂತಂದ್ರೆ ಇದು ಆಂಗಲ್ ಏನಿರತ್ತಲ್ಲ ಆಕ್ಟ್ ಆಗತ್ತೆ. ಅವಾಗ if the angle between the tangent and the tube wall theta, the vertical component of the surface tension is mu cos theta. ಈ ವರ್ಟಿಕಲ್ ಕಾಂಪೋನೆಂಟ್ ಸರ್ಫೇಸ್ ಟೆನ್ಷನ್ ಅನ್ನ ಯಾವ ರೀತಿಯಾಗಿ ಕೊಡಬಹುದು ಅಂತಂದ್ರೆ ನಾವು mu cos theta ಅಂತ ಹೇಳಿ ಕೊಡ್ತೀವಿ. ಹೌದಾ? ಇವಾಗ ನೋಡಿ the total surface tension along the circular contact line of meniscus is 2 pi r times. ಎಷ್ಟು ಟೈಮ್ಸ್ ಬರುತ್ತಂತಂದ್ರೆ ಇಲ್ಲಿ
2 pi r ಟೈಮ್ಸ್ ಅಂತ ಹೇಳಿ ಬರುತ್ತೆ. ಇಲ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ಟೂ ಟೈಪ್ಸ್ ಆಫ್ ಫೋರ್ಸಸ್. ಒನ್ ಈಸ್ ದಿ ಅಪ್ವರ್ಡ್ ಫೋರ್ಸ್ and the one is that is the downward force. So first you have to focus on upward force. Upward force value is 2 pi r. Here what is there? 2 pi r times is there. So 2 pi r mu cos theta. Where r is the radius of the capillary and for most liquids theta is essentially 0. ಸಾಕಷ್ಟು liquids ನಲ್ಲಿ theta equal to 0 ಅಂತ ಹೇಳಿ ಬರುತ್ತೆ. So now cos 0 is equal to cos theta is equal to ಏನಾಗತ್ತೆ ಇವಾಗ ನನಗೆ 1 ಅಂತ ಹೇಳಿ ಆಗತ್ತೆ. Then the upward force reduces to 2 pi r mu. ಅವಾಗ ಇಲ್ಲಿ ನೋಡ್ಕೊಳ್ಳಿ cos theta ವ್ಯಾಲ್ಯೂ ಎಷ್ಟು ಹಾಕ್ತೀರಾ 1 ಅಂತ ಹೇಳಿ ಹಾಕ್ತೀರಾ. 2 pi r mu into 1 is what is that mu. So now upward force ಏನಾಗತ್ತೆ ಈಗ 2 pi r mu ಅಂತ ಹೇಳಿ ಆಗತ್ತೆ. The downward force on the liquid column is due to its weight which is mass x gram. ಡೌನ್ವರ್ಡ್ ಫೋರ್ಸ್ ಏನಾಗತ್ತಂತಂದ್ರೆ ಲಿಕ್ವಿಡ್ ಕಾಲಮ್ ನಲ್ಲಿ ಯಾವ್ದ್ರಿಂದ ಕ್ರಿಯೇಟ್ ಆಗತ್ತಂತಂದ್ರೆ ಮಾಸ್ ಎಕ್ಸ್ ಗ್ರಾಮ್ ದಿಂದ ಕ್ರಿಯೇಟ್ ಆಗತ್ತೆ. ಸೊ ಡೌನ್ವರ್ಡ್ ಫೋರ್ಸ್ ಅನ್ನ ಹೆಂಗ್ ಬರೀತೀವಿ ಅಂತಂದ್ರೆ ಎಚ್ ಪೈ ಆರ್ ಸ್ಕ್ವೇರ್ ಡಿ ಇಂಟು ಜಿ ಅಂತ ಹೇಳಿ ಬರೀತೀವಿ. ಫೇರ್ ಡಿ ಇಸ್ ದಿ ಡೆನ್ಸಿಟಿ ಆಫ್ ದ ಲಿಕ್ವಿಡ್. ನಾವ್ ವಿ ಹ್ಯಾವ್ ಟು ಬ್ಯಾಲೆನ್ಸಸ್ these two equations. Upward force is equal to downward force. Dear students, what is the upward forces finally? That is nothing but 2 pi r mu is equal to downward force. What is that? Yes, good. H pi r square into dg is there. We have to identify mu. Now mu is equal to h pi r square into dg divided by 2 pi r. Here pi and pi get cancel, r and r get cancel. What is the remaining? H d g divided by 2. So now mu is equal to final equation is h into dg divided by 2. So this is what a capillary rise method. ನೋಡ್ಕೊಳ್ಳಿ ಇಷ್ಟೇ. ಕ್ಯಾಪಿಲರಿ ಟ್ಯೂಬ್ ಅನ್ನ ಲಿಕ್ವಿಡ್ ನಲ್ಲಿ ಹಾಕಿದ ತಕ್ಷಣ ಸರ್ಟನ್ ಹೈಟ್ ಗೆ ಏನಾಗತ್ತಂತಂದ್ರೆ ಲಿಕ್ವಿಡ್ ಬರುತ್ತೆ. ಅಲ್ಲಿ ಟೀಟಾ ಮತ್ತೆ ಕಾನ್ಕ್ಯೂ ಮೆನಿಸ್ಕಸ್ ಇವನ್ನೆಲ್ಲ ತಗೊಳ್ತೀವಿ. ಆಮೇಲೆ ಇವೆರಡು ಫೋರ್ಸಸ್ ಅನ್ನ ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಈಸಿ. ನೆಕ್ಸ್ಟ್ ಹೋಗೋಣ ಡ್ರಾಪ್ ಫಾರ್ಮೇಶನ್ ಮೆಥಡ್. ನಂತರ ಏನಿದೆ ಅಂತಂದ್ರೆ ಡ್ರಾಪ್ ಫಾರ್ಮೇಶನ್ ಮೆಥಡ್ ಇದೆ ಎರಡನೇದು. ಹಿಯರ್ ಅಂದ್ರೆ ಡ್ರಾಪ್ ಫಾರ್ಮೇಶನ್. ಓಕೆ, ಹಿಯರ್ ಡ್ರಾಪ್ ಆಫ್ ಲಿಕ್ವಿಡ್, ದಿಸ್ ಈಸ್ ಅ ಡ್ರಾಪ್ ಆಫ್ ಲಿಕ್ವಿಡ್ is allowed to form at the lower end of a capillary tube. The drop is supported by the upward force of surface tension acting at the outer circumference of the tube. The weight of the drop pulls it downward. When the two forces are balanced, the drop breaks. Thus at the point of breaking, we have to take this equation. ಮೊದಲಿಗೆ ನೋಡ್ಕೊಳ್ಳಿ ಏನ್ ಮಾಡಬೇಕು. ಡ್ರಾಪ್ ಆಫ್ ಲಿಕ್ವಿಡ್ ಈಸ್ ಅಲೌಡ್ ಟು ಫಾರ್ಮ್ ಅಟ್ ದಿ ಲೋವರ್ ಎಂಡ್ ಆಫ್ ಕ್ಯಾಪಿಲರಿ ಟ್ಯೂಬ್. ಕ್ಯಾಪಿಲರಿ ಟ್ಯೂಬ್ ನಲ್ಲಿ ಮೊದಲಿಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಲಿಕ್ವಿಡ್ ಅನ್ನ ಫಿಲ್ ಮಾಡ್ಬೇಕು. ಆ ಲಿಕ್ವಿಡ್ ಕೆಳಗೆ ಏನಾಗ್ಬೇಕಂದ್ರೆ ಡ್ರಾಪ್ ಆಗಿ ಬರ್ಬೇಕು. ಓಕೆ, ಆ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಕ್ಯಾಪಿಲರಿ ಟ್ಯೂಬ್ ನಲ್ಲಿ ಲಿಕ್ವಿಡ್ ಅನ್ನ ತಗೊಂಡಿರ್ಬೇಕು. ಇವಾಗ ದ ಡ್ರಾಪ್ ಈಸ್ ಸಪೋರ್ಟೆಡ್ ಬೈ ದಿ ಅಪ್ವರ್ಡ್ ಫೋರ್ಸ್ ಆಫ್ ಸರ್ಫೇಸ್ ಟೆನ್ಷನ್. ಇದರಲ್ಲಿ ಡ್ರಾಪ್ ಯಾವ್ದ್ರಿಂದ ಸಪೋರ್ಟ್ ಆಗಿರುತ್ತೆ? ಅಪ್ವರ್ಡ್ ಫೋರ್ಸ್ ಆಫ್ ಸರ್ಫೇಸ್ ಟೆನ್ಷನ್ ನಿಂದ ಸಪೋರ್ಟ್ ಆಗಿರುತ್ತೆ. ಅದು ಅಪ್ವರ್ಡ್ ಫೋರ್ಸ್ ಅಂತಂದ್ರೆ ಯಾವ ರೀತಿಯಾಗಿ ಆಕ್ಟ್ ಆಗ್ತಾ ಇರತ್ತಂತಂದ್ರೆ ಔಟರ್ ಸರ್ಕಂಫರೆನ್ಸ್ ಆಫ್ ದಿ ಟ್ಯೂಬ್. ಓಕೆ, ಔಟರ್ ಸರ್ಕಂಫರೆನ್ಸ್ ಆಫ್ ದಿ ಟ್ಯೂಬ್ ದಿಂದ ಏನಾಗ್ತಾ ಇರತ್ತಂತಂದ್ರೆ ಸಪೋರ್ಟ್ ಆಗ್ತಾ ಇರತ್ತೆ. ಇನ್ ಇವಾಗ ನೋಡ್ಕೊಳ್ಳಿ, ದ ವೇಟ್ ಆಫ್ ಡ್ರಾಪ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ mg. ಫುಲ್ಸ್ ಇಟ್ ಡೌನ್ವರ್ಡ್ ಅಂದ್ರೆ ಡ್ರಾಪ್ ವೇಟ್ ಏನಾಗ್ತಾ ಇರತ್ತಂತಂದ್ರೆ ಕೆಳಗಡೆ ಬರ್ತಾ ಇದೆ. ವೆನ್ ಟೂ ಫೋರ್ಸಸ್, ಯಾವ್ಯಾವ ಫೋರ್ಸಸ್? ಒನ್ ಈಸ್ ದಿ ಅಪ್ವರ್ಡ್ ಫೋರ್ಸ್, ಅನದರ್ ಒನ್ ಈಸ್ ದಿ ಡೌನ್ವರ್ಡ್ ಫೋರ್ಸ್. ಓಕೆ, ಈ ಎರಡೂ ಫೋರ್ಸ್ ಬ್ಯಾಲೆನ್ಸ್ ಆದಾಗ ಡ್ರಾಪ್ ಏನಾಗತ್ತಂತಂದ್ರೆ ಬ್ರೇಕ್ ಆಗತ್ತೆ. ಅವಾಗ ಡ್ರಾಪ್ ಏನಾಗತ್ತಂತಂದ್ರೆ ಕೆಳಗಡೆ ಅಂದ್ರೆ ಸೆಪರೇಟ್ ಆಗತ್ತೆ. ಅವಾಗ ಅಟ್ ದ ಪಾಯಿಂಟ್ ಆಫ್ ಬ್ರೇಕಿಂಗ್ ಇಲ್ಲಿ ಏನ್ ಬರೀತೀವಿ ಅಂತಂದ್ರೆ ಅಟ್ ದ ಪಾಯಿಂಟ್ ಆಫ್ ಬ್ರೇಕಿಂಗ್, ಒಂದ್ ನಿಮಿಷ, ಅಟ್ ದ ಪಾಯಿಂಟ್ ಆಫ್ ಬ್ರೇಕಿಂಗ್ ಏನ್ ಬರೀತೀವಿ? m ಇಂಟು ಜಿ ಇಸ್ ಈಕ್ವಲ್ ಟು 2 pi r mu 1 ಅಂತ ಹೇಳಿ ಬರೀತೀವಿ. ಓಕೆ, ಕಾಲ್ ಇಟ್ ಎಸ್ ಇಕ್ವೇಶನ್ ನಂಬರ್ 1. ಇಲ್ಲಿ ನೋಡಿ, ಫೇರ್ m is the mass of the drop, g is acceleration due to gravity, okay, r is outer radius of the tube.
The apparatus employed is a glass pipette with capillary at the lower part. This is called a stalagmometer. ಅಂದ್ರೆ ಯಾವ apparatus ಯೂಸ್ ಮಾಡ್ತೀವಿ ಇಲ್ಲಿ? ಸ್ಟೆಲಗ್ಮೋಮೀಟರ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಡ್ರಾಪ್ ಪಿಪೇಟ್ ಅನ್ನ ಯೂಸ್ ಮಾಡ್ತೀವಿ. It is cleaned, dried and filled with the experimental liquid. Say up to mark A, then the surface tension is determined by one of the two methods given below. ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಮೊದಲಿಗೆ ಡ್ರಾಪ್ ಫಾರ್ಮೇಶನ್ ಮೆಥಡ್ ಅಂತಂದ್ರೆ ಇದನ್ನೆಲ್ಲ ನಾನು ಕೊಟ್ಟಿದ್ದೀನಲ್ಲ, ಈ ಇಕ್ವೇಶನ್ 1 ಏನಾಗತ್ತಂತಂದ್ರೆ ನನಗೆ ಮುಂದಕ್ಕೆ ಹೆಲ್ಪ್ ಆಗತ್ತೆ. ಯಾಕಂತಂದ್ರೆ ಡ್ರಾಪ್ ಫಾರ್ಮೇಶನ್ ಮೆಥಡ್ ನಲ್ಲಿ ಮತ್ತೆ ಏನ್ ಬರತ್ತಂತಂದ್ರೆ 2 ಮೆಥಡ್ ಬರುತ್ತೆ. ಆ ಮೆಥಡ್ಸ್ ಅನ್ನ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಇದ್ರಲ್ಲಿ ನೋಡಿ ಪರ್ಟಿಕ್ಯುಲರ್ಲಿ ಏನ್ ಕೊಟ್ಟಿದ್ದೀನಿ ಅಂತಂದ್ರೆ ಡ್ರಾಪ್ ವೇಟ್ ಮೆಥಡ್ ಅಂತ ಹೇಳಿ ಕೊಟ್ಟಿದ್ದೀನಿ. ನನ್ ಕಾನ್ಸೆಪ್ಟ್ ಏನಿತ್ತು? ಡ್ರಾಪ್ ಫಾರ್ಮೇಶನ್ ಮೆಥಡ್ ಇತ್ತು. ಅದರಲ್ಲಿ ಮೊದಲಿಗೆ ಏನ್ ಕಲಿತಾ ಇದ್ದೀವಿ? ಡ್ರಾಪ್ ವೇಟ್ ಮೆಥಡ್ ಅಂತ ಹೇಳಿ ಕಲಿತಾ ಇದ್ದೀವಿ. ಡ್ರಾಪ್ ವೇಟ್ ಮೆಥಡ್, about 20 drops of the given liquid are received from the drop pipette. First ನಾವ್ ಏನ್ ಮಾಡ್ಬೇಕಂದ್ರೆ 20 drops of given liquid, ನೀವು ಯಾವ ಲಿಕ್ವಿಡ್ ಸರ್ಫೇಸ್ ಟೆನ್ಷನ್ ಐಡೆಂಟಿಫೈ ಮಾಡ್ತಾ ಇದ್ದೀರಲ್ಲ ಅದನ್ನ ಏನ್ ಮಾಡ್ಕೊಳ್ಳಿ ಅಂತಂದ್ರೆ 20 ಡ್ರಾಪ್ಸ್ ಅನ್ನ ಡ್ರಾಪ್ ಪಿಪೇಟ್ ದಿಂದ ಕೌಂಟ್ ಮಾಡ್ಕೊಂಡು ಅದನ್ನ ನೀವೇನ್ ಮಾಡ್ಕೊಳ್ಳಿ ಅಂತಂದ್ರೆ ವೇಯಿಂಗ್ ಬಾಟಲ್ ನಲ್ಲಿ ತಗೊಂಡು ವೇ ಮಾಡಿ. ವೇಯಿಂಗ್ ಬಾಟಲ್ ಅಂತಂದ್ರೆ ನೀವೆಲ್ಲರೂ ಪ್ರಾಕ್ಟಿಕಲ್ಸ್ ನಲ್ಲಿ ಮಾಡಿರ್ತೀರಾ, ಸ್ಮಾಲ್ ಸ್ಪೆಸಿಫಿಕ್ ಗ್ರಾವಿಟಿ ಬಾಟಲ್ ಅನ್ನ ತಗೊಂಡು ನೀವು ವೇ ಮಾಡಿರ್ತೀರಾ, ಹೌದಾ? ದಸ್ ವೇಟ್ ಆಫ್ 1 ಡ್ರಾಪ್ ಈಸ್ ಫೌಂಡ್. ದ ಡ್ರಾಪ್ ಪಿಪೇಟ್ ಈಸ್ ಅಗೇನ್ ಕ್ಲೀನ್ಡ್ ಅಂಡ್ ಡ್ರೈಡ್. ಮತ್ತೇನ್ ಮಾಡಿ ಅಂತಂದ್ರೆ ಡ್ರಾಪ್ ಪಿಪೇಟ್ ಅನ್ನ ಕ್ಲೀನ್ ಮಾಡ್ಕೊಳ್ಳಿ, ಅಸಿಟೋನ್ ಹಾಕಿ ಡ್ರೈ ಮಾಡ್ಕೊಳ್ಳಿ. It is filled with a second reference liquid, say water, and weight of 1 drop is determined as before. ಅಂದ್ರೆ ಮೊದಲಿಗೆ ರೆಫರೆನ್ಸ್ ಲಿಕ್ವಿಡ್ ತಗೊಳ್ಳಿ, ವಾಶ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟಲ್ ಲಿಕ್ವಿಡ್ ತಗೊಳ್ಳಿ, ವಾಶ್ ಮಾಡ್ಕೊಂಡು ಏನ್ ಮಾಡಿ ಅಂತಂದ್ರೆ ನೀವು ರೆಫರೆನ್ಸ್ ಲಿಕ್ವಿಡ್ ಅನ್ನ ವಾಟರ್ ಅಂತ ಹೇಳಿ ಇಟ್ಬಿಡಿ. ಅವಾಗ ಫ್ರಮ್ ದಿ ಇಕ್ವೇಶನ್ ನಂಬರ್ 1 ಏನಿದೆ ಇಲ್ಲಿ mg is equal to, ಓಕೆ, ಇದು ಸ್ಮಾಲ್ ಎಮ್ ಆಗಬೇಕು, mg is equal to 2πr μ1 ಅಂತ ಹೇಳಿ ಇದೆ. ನೋವಿಂಗ್ ದ ಸರ್ಫೇಸ್ ಟೆನ್ಷನ್ ಆಫ್ ರೆಫರೆನ್ಸ್ ಲಿಕ್ವಿಡ್, that of the liquid under study can be found. ಅಂದ್ರೆ ರೆಫರೆನ್ಸ್ ಲಿಕ್ವಿಡ್ ಬಗ್ಗೆ ನಮ್ಗೆ ಏನಾದ್ರೂ ಸರ್ಫೇಸ್ ಟೆನ್ಷನ್ ಗೊತ್ತಿದ್ದಿತ್ತಂತಂದ್ರೆ ನಾವು ಮಿಕ್ಕಿದ್ ಏನ್ ಮಾಡ್ಬೋದು? ಐಡೆಂಟಿಫೈ ಮಾಡ್ಬೋದು. ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಈ ಒಂದು ಇಕ್ವೇಶನ್ ಅನ್ನ ರೆಫರೆನ್ಸ್ಗೆ ಮತ್ತೆ ಎಕ್ಸ್ಪೆರಿಮೆಂಟ್ಗೆ ಅಪ್ಲೈ ಮಾಡೋಣ. ಅವಾಗ ಹೆಂಗ್ ಬರಿಬಹುದು ಅಂತಂದ್ರೆ ಜಸ್ಟ್ ಏನ್ ಮಾಡಿ ಅಂತಂದ್ರೆ ಈ ಮೇಲಿನ ಇಕ್ವೇಶನ್ಗೆ m1 ಇಂಟು g 2πr ಇಂಟು μ1 m2 ಇಂಟು g is equal to 2πr μ2 ಅಂತ ಹೇಳಿ ಬರೀರಿ. ಇಲ್ಲಿ ಇಕ್ವೇಶನ್ 2 ಮತ್ತೆ ಇಕ್ವೇಶನ್ 3 ಡಿವೈಡ್ ಮಾಡಿದಾಗ g ಮತ್ತೆ g ಕ್ಯಾನ್ಸಲ್ ಆಗತ್ತೆ, 2 ಮತ್ತೆ 2 ಕ್ಯಾನ್ಸಲ್ ಆಗತ್ತೆ, ಹೌದಾ? ಆಮೇಲೆ ಪೈ ಮತ್ತೆ ಪೈ ಕ್ಯಾನ್ಸಲ್ ಆಗತ್ತೆ, ಆರ್ ಮತ್ತೆ ಆರ್ ಕ್ಯಾನ್ಸಲ್ ಆಗತ್ತೆ. ಏನು ಉಳಿಯುತ್ತೆ ಹಂಗಾದ್ರೆ ನನಗೆ? ಎಸ್, ವೆರಿ ಗುಡ್. ದಟ್ ಈಸ್ m1 divided by m2 is equal to μ1 divided by μ2. So this is our final equation of surface tension by using drop weight. Clear? Theta drop weight method equation, this one, m1 by m2 is equal to μ1 by μ2. Okay, so ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮೆಥಡ್ ಏನ್ ಬರತ್ತಂತಂದ್ರೆ ನನಗೆ ಡ್ರಾಪ್ ನಂಬರ್ ಮೆಥಡ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಏನ್ ಕೌಂಟ್ ಮಾಡಬೇಕು? ನಂಬರ್ ಕೌಂಟ್ ಮಾಡಬೇಕಾಗತ್ತೆ. ಹಿಯರ್ ದ ಡ್ರಾಪ್ ಪಿಪೇಟ್ ಈಸ್ ಫಿಲ್ಡ್ up to the mark A with the experimental liquid. Number 1, the number of drops is counted as the meniscus travels from A to B. Similarly, the pipette once filled with the reference liquid number 2 as the meniscus passes from A to B. ಏನಿಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ದಿಸ್ ಈಸ್ ಅವರ್ ಸ್ಟೆಲಗ್ಮೋಮೀಟರ್. ಇದು ನಮ್ ಸ್ಟೆಲಗ್ಮೋಮೀಟರ್ ಇದೆ. ಸೊ ಇಲ್ಲೇನಂತಂದ್ರೆ 2 ಮಾರ್ಕಿಂಗ್ ಇದೆ. ಒನ್ ಈಸ್ ದ ಎ ಮಾರ್ಕ್, ಅನದರ್ ಒನ್ ಈಸ್ ಬಿ ಮಾರ್ಕ್. ಮೊದ್ಲಿಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಇದರಲ್ಲಿ ಲಿಕ್ವಿಡ್ ಅನ್ನ ತಗೊಳ್ಬೇಕು. ನೀವು ಯಾವ್ದು ಸರ್ಫೇಸ್ ಟೆನ್ಷನ್ ಕಂಡು ಹಿಡಿತಾ ಇದ್ದೀರಲ್ಲ, ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಎ ತಗೊಳ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಳ್ಳಿ. ಅವಾಗ ಲಿಕ್ವಿಡ್ ಅನ್ನ ಹಾಕಿ ಇದ್ರ ಮೇಲ್ಗಡೆಗೆ ಒಂದು ರಬ್ಬರ್ ಟ್ಯೂಬ್ ಇರುತ್ತೆ, ಇದರಿಂದ ಸಕ್ ಮಾಡ್ಬೇಕು, ಜಗ್ಬೇಕು. ಅವಾಗ ಜಗ್ಗಿದ ನಂತರ ಲಿಕ್ವಿಡ್ ಏನಾಗ್ಬೇಕಂತಂದ್ರೆ ಎ ಮಾರ್ಕ್ ದಿಂದ ಬಿ ಮಾರ್ಕಿಗೆ ಬರ್ಬೇಕಾದ್ರೆ ಎಷ್ಟು ಡ್ರಾಪ್ಸ್ ಅನ್ನ ಕೆಳಗಡೆಗೆ ಕೊಟ್ಟಿತ್ತು. ಯು ಹ್ಯಾವ್ ಟು ಕೌಂಟ್ ದಿಸ್ ಡ್ರಾಪ್. ಈ ಡ್ರಾಪ್ಸ್ ಅನ್ನ ನೀವೇನ್ ಮಾಡ್ಬೇಕು? ಕೌಂಟ್ ಮಾಡ್ಬೇಕು. ಅವಾಗ ನಂಬರ್ ಆಫ್ ಡ್ರಾಪ್ಸ್ ಏನಾಗತ್ತಂತಂದ್ರೆ ಫಾರ್ಮೇಶನ್ ಆಗತ್ತೆ. ತಿಳಿತಾ?
ಮತ್ತೆ ಹೊಸ ಲಿಕ್ವಿಡ್ ತಗೊಳ್ತಾ ಇದ್ದೀರಾ, ಅವಾಗ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಕಂಪ್ಲೀಟ್ ಆಗಿ ವಾಶ್ ಮಾಡ್ಕೊಳ್ಬೇಕು, ಅಸಿಟೋನ್ ಹಾಕಿ ಡ್ರೈ ಮಾಡ್ಬೇಕು. ಓಕೆ, ಅವಾಗ ಮತ್ತೇನಾಗತ್ತಂತಂದ್ರೆ ನಿಮಗೆ ಎಷ್ಟು ಈ ಮಾರ್ಕ್ ದಿಂದ ಈ ಮಾರ್ಕಿಗೆ ಬರುವಂತ ಡ್ರಾಪ್ಸ್ ಅನ್ನ ಕೌಂಟ್ ಮಾಡ್ಬೇಕು. ಇಲ್ಲಿ ನೋಡಿ, ಆಮೇಲೆ ಏನಂತಂದ್ರೆ ರೆಫರೆನ್ಸ್ ಲಿಕ್ವಿಡ್ ಏನ್ ತಗೊಳ್ಳಿ ಅಂತಂದ್ರೆ ವಾಟರ್ ತಗೊಳ್ಳಿ, ವಾಟರ್ ನಂಬರ್ ಆಫ್ ಡ್ರಾಪ್ಸ್ ಅನ್ನು ಕೂಡ ಕೌಂಟ್ ಮಾಡಿ. ಏನಿಲ್ಲ, ಮೊದಲನೇ ಪ್ಯಾರಾನಲ್ಲಿ ಏನಿದೆ ಅಂತಂದ್ರೆ ದ ಡ್ರಾಪ್ ಪಿಪೆಟ್ ಈಸ್ ಫಿಲ್ಡ್ ಅಪ್ ಟು ದ ಮಾರ್ಕ್ ಎ, up to the mark A with the experimental liquid, and then find out the number of drops formed from the level A to B. A ದಿಂದ B ಗೆ ಎಷ್ಟು ಬರುತ್ತೆ ಅಂತ ಹೇಳಿ ಕೌಂಟ್ ಮಾಡ್ಕೊಳ್ಳಿ ಅಷ್ಟೇ. And here let N1 and N2 be the number of drops produced by the same volume V of the liquids. ಓಕೆ, ಅಂದ್ರೆ ಎರಡು ಲಿಕ್ವಿಡ್ಸ್ ತಗೊಂಡಿದ್ದೀನಿ, ಒಂದೇನಾಗಿದೆ ಅಂತಂದ್ರೆ ರೆಫರೆನ್ಸ್ ಇದೆ, ಒಂದೇನಂತಂದ್ರೆ ಎಕ್ಸ್ಪೆರಿಮೆಂಟಲ್ ಲಿಕ್ವಿಡ್ ಇದೆ. ಇಲ್ಲೇನ್ ತಿಳ್ಕೊಳ್ಬೇಕು ಅದನ್ನ ಫಸ್ಟ್ ನೋಡ್ಕೊಳ್ಳಿ. ನಾನು ಒಂದು ರೆಫರೆನ್ಸ್ ಲಿಕ್ವಿಡ್ ಇದೆ, ಇನ್ನೊಂದು ಎಕ್ಸ್ಪೆರಿಮೆಂಟಲ್ ಲಿಕ್ವಿಡ್ ಇದೆ. ರೆಫರೆನ್ಸ್ ಅನ್ನ ಏನಂತ ತಗೊಂಡಿದ್ದೀನಿ, ವಾಟರ್ ಅಂತ ಹೇಳಿ ತಗೊಂಡಿದ್ದೀನಿ. ಇಲ್ಲಿ ಮೊದ್ಲಿಗೆ ನೋಡಿ, ವಾಲ್ಯೂಮ್ ಸೇಮ್ ಇರುತ್ತೆ ಹೇಳಿದ್ರದ್ದು. ದ ವಾಲ್ಯೂಮ್ ಆಫ್ ಒನ್ ಡ್ರಾಪ್ ಆಫ್ ಲಿಕ್ವಿಡ್, ವಾಲ್ಯೂಮ್ ಆಫ್ ಒನ್ ಡ್ರಾಪ್ ಆಫ್ ಲಿಕ್ವಿಡ್ ದ ಏನ್ ಬರೀತೀನಿ ಅಂತಂದ್ರೆ, ಒನ್ ಡ್ರಾಪ್ ಆಫ್ ಲಿಕ್ವಿಡ್ ಒನ್ದು ಫಿ ಡಿವೈಡೆಡ್ ಬೈ N1 ಅಂತ ಹೇಳಿ ಬರೀತೀನಿ. ಅದರದ ಮಾಸ್ ಆಫ್ ಒನ್ ಡ್ರಾಪ್ ಆಫ್ ಲಿಕ್ವಿಡ್ ಮಾಸ್ ಹೆಂಗ್ ಕೊಡ್ತೀನಿ ಅಂತಂದ್ರೆ ವಿ ಡಿವೈಡೆಡ್ ಬೈ N1 ಇಂಟು D1. ಜಸ್ಟ್ ಮೇಲ್ಗಡೆ ಏನ್ ತಗೊಂಡಿದ್ದೀರಾ ಇದಕ್ಕೆ D1 ದಿಂದ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ ಅಷ್ಟೇ. ಫೇರ್ ಡಿ ಈಸ್ ದಿ ಡೆನ್ಸಿಟಿ ಆಫ್ ಲಿಕ್ವಿಡ್ 1. ಈಗ ಹಂಗೆ ಏನ್ ಮಾಡೋಣ ಅಂತಂದ್ರೆ ಸಿಮಿಲರ್ಲಿ ದ ವಾಲ್ಯೂಮ್ ಆಫ್ ಒನ್ ಡ್ರಾಪ್ ಆಫ್ ಲಿಕ್ವಿಡ್, ದ ವಾಲ್ಯೂಮ್ ಆಫ್ ಒನ್ ಡ್ರಾಪ್ ಆಫ್ ಲಿಕ್ವಿಡ್ ಟೂ ಹೆಂಗ್ ಬರೀತೀರಾ ಅಂತಂದ್ರೆ ಫಿ ಡಿವೈಡೆಡ್ ಬೈ N2. ಹಂಗೆ ಇದರದ ಮಾಸ್ ಹೆಂಗ್ ಬರೀತೀರಾ, ಇಂಟು D2 ಅಂತ ಹೇಳಿ ಬರೀತೀರಾ, ಅದನ್ನೇ ಇಲ್ಲಿ ಕೊಟ್ಟಿದ್ದೀನಿ, ಫಿ ಡಿವೈಡೆಡ್ ಬೈ N2 ಇಂಟು D2. ದೆನ್ ಫ್ರಮ್ ಇಕ್ವೇಶನ್ 4 ಅಂತಂದ್ರೆ ಇಲ್ಲಿ ನಾವು ಪ್ರೀವಿಯಸ್ ನಲ್ಲಿ ಏನ್ ನಾವಿಲ್ಲಿ ಬಿಡಿಸಿದೀವಲ್ಲ, M1 ಬೈ M2 ಇಸ್ ಈಕ್ವಲ್ ಟು μ1 ಬೈ μ2. ಏನಿದೆ, M1 ಬೈ M2 ಇಸ್ ಈಕ್ವಲ್ ಟು μ1 ಡಿವೈಡೆಡ್ ಬೈ μ2 ಅಂತ ಹೇಳಿ ಇದೆ. ಹೌದಾ, ಇಲ್ಲಿ ನಾವು ಸಾಲ್ವ್ ಮಾಡಿದೀವಲ್ಲ ಅದನ್ನೇ ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಇವಾಗ M1 ಬೈ M2 ಅಂತಂದ್ರೆ ಇಲ್ಲಿ ನನಗೆ ಸಿಕ್ಕಿದೆ ಮಾಸ್ ಆಫ್ ಒನ್ ಡ್ರಾಪ್ ಆಫ್ ಲಿಕ್ವಿಡ್ 2, ಮಾಸ್ ಆಫ್ ಒನ್ ಡ್ರಾಪ್ ಆಫ್ ಲಿಕ್ವಿಡ್ 1. ಹೀಗಾಗಿ μ1 ಈಕ್ವಲ್ ಟು μ2. ನೋಡಿ, μ1 ಈಕ್ವಲ್ ಟು μ2. M1 ಅಂದ್ರೆ ಲಿಕ್ವಿಡ್ 1 ಏನಿದೆ ನನಗೆ, ಎಸ್ ವೆರಿ ಗುಡ್, ಫಿ ಡಿವೈಡೆಡ್ ಬೈ N1 ಇಂಟು D1 ಡಿವೈಡೆಡ್ ಬೈ M2 ಅಂತಂದ್ರೆ ಏನಿದೆ, ಎಸ್ ಫಿ ಡಿವೈಡೆಡ್ ಬೈ N2 ಇಂಟು D2 ಅಂತ ಹೇಳಿ ಇದೆ. ಹೌದಾ, ಇವಾಗ ನೋಡಿ, ಇವಾಗ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೇನಾಗತ್ತಂತಂದ್ರೆ μ1 ಡಿವೈಡೆಡ್ ಬೈ μ2 ಈಸ್ ಈಕ್ವಲ್ ಟು, ಇದನ್ನ ಮೇಲ್ಗಡೆ ಕಳಿಸಿ, ಫಿ ಡಿವೈಡೆಡ್ ಬೈ N1 ಇಂಟು N2 ಡಿವೈಡೆಡ್ ಬೈ ಫಿ ಇಂಟು D1 ಬೈ D2 ಅಂತ ಹೇಳಿದಿರತ್ತೆ. ಸೊ ಫಿ ಅಂಡ್ ಇದು ಕೆಳಗಡೆ ಇದು D2 ಬರುತ್ತೆ, ಇಲ್ಲಿ ಡಿವೈಡೆಡ್ ಆಗತ್ತೆ. ಸೊ ಫಿ ಅಂಡ್ ಫಿ ಗೆಟ್ ಕ್ಯಾನ್ಸಲ್. ಏನ್ ಉಳಿಯತ್ತಂತಂದ್ರೆ ನನಗೆ ಇವಾಗ μ1 ಬೈ μ2 ಇಸ್ ಈಕ್ವಲ್ ಟು N2 ಇಂಟು D1 ಡಿವೈಡೆಡ್ ಬೈ N1 ಇಂಟು D2. ಅರ್ಥ ಆಯ್ತಾ? ಇಕ್ವೇಶನ್ ನೋಡ್ಕೊಳ್ಳಿ, μ1 ಡಿವೈಡೆಡ್ ಬೈ μ2 ಇಸ್ ಈಕ್ವಲ್ ಟು N2 ಇಂಟು D1 ಡಿವೈಡೆಡ್ ಬೈ N1 ಇಂಟು D2. ಇಲ್ಲಿ ತಿಳ್ಕೊಳ್ಬೇಕಾದದ್ದು ಫಸ್ಟ್ ಟರ್ಮ್ N1 D1 μ1 ಅಂತಕ್ಕಂಥದ್ದು ಲಿಕ್ವಿಡ್ಗೆ ಸಂಬಂಧಪಟ್ಟದ್ದು, N2 D2 μ2 ಅಂತಕ್ಕಂಥದ್ದು ವಾಟರ್ಗೆ ಸಂಬಂಧಪಟ್ಟದ್ದು. ಅಂದ್ರೆ ಇದು ರೆಫರೆನ್ಸ್ ಲಿಕ್ವಿಡ್ಗೆ ಸಂಬಂಧಪಟ್ಟದ್ದು, ಇದು ಎಕ್ಸ್ಪೆರಿಮೆಂಟಲ್ ಲಿಕ್ವಿಡ್ಗೆ ಸಂಬಂಧಪಟ್ಟದ್ದು. 1 ಅಂತಕ್ಕಂಥದ್ದು ಲಿಕ್ವಿಡ್ಗೆ ಸಂಬಂಧಪಟ್ಟದ್ದು, 2 ಅಂತಕ್ಕಂಥದ್ದು ವಾಟರ್ಗೆ ಸಂಬಂಧಪಟ್ಟದ್ದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಡ್ರಾಪ್ ನಂಬರ್ ಮೆಥಡ್. ಹಂಗಾದ್ರೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ನೋಡೋಣ. ದಟ್ ಈಸ್ if the determination of surface tension of a liquid by drop number method, it gives 55 drops while water gave 25 drops for the same volume. The densities of the liquid and water are 0.996 and 0.800 gram per cm cube respectively. Find the surface tension of the liquid if that of water is 72.0 dynes per centimeter. Dear students, ಇವಾಗ ನಾವು ಸೊಲ್ಯೂಷನ್ಗೆ ಹೋಗ್ಬೇಕಂತಂದ್ರೆ ನಾವು ಪ್ರೀವಿಯಸ್ ಇಕ್ವೇಶನ್ ಏನ್ ನೋಡಿದ್ವಲ್ಲ ಅದನ್ನ ಬಿಡಿಸ್ಕೊಳ್ಬೇಕಾಗತ್ತೆ. μ1 ಬೈ μ2 ಇಸ್ ಈಕ್ವಲ್ ಟು N1 ಇಂಟು D2 ಡಿವೈಡೆಡ್ ಬೈ N2 ಇಂಟು D1. ಹೌದಾ? ಪ್ರೀವಿಯಸ್ ಇಕ್ವೇಶನ್ ಅಲ್ಲಿ
N2 into D1 divided by N2 into D1 divided by ಏನಾಗತ್ತಂತಂದ್ರೆ ಇಲ್ಲಿ N1 into ಸ್ವಲ್ಪ ನೋಡ್ಕೊಳ್ಳಿ, μ1 divided by μ2 is equal to N2 into D1 divided by N1 into D2 ಅಂತ ಹೇಳಿ ಆಗುತ್ತೆ. ಹೌದಾ, ಈಕ್ವೇಶನ್ ಬಿಡಿಸಿದಾಗ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ನಾನೇನು ಹೇಳಿದ್ದೀನಿ, 1 ನಂಬರ್ ಅಂತಕ್ಕಂಥದ್ದು ಲಿಕ್ವಿಡ್ಗೆ ಸಂಬಂಧಪಟ್ಟದ್ದು, 2 ಅಂತಕ್ಕಂಥದ್ದು ವಾಟರ್ಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಇವಾಗ ಗಿವನ್ ಬರ್ಕೊಳ್ಳೋಣ. ಗಿವನ್ ಅಂತಂದ್ರೆ ಏನೇನ್ ಕೊಟ್ಟಿದ್ದಾರೆ, ಲಿಕ್ವಿಡ್ ಡ್ರಾಪ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 55. ಲಿಕ್ವಿಡ್ ಡ್ರಾಪ್ಸ್, ನಂಬರ್ ಆಫ್ ಡ್ರಾಪ್ಸ್ ಆಫ್ ಲಿಕ್ವಿಡ್ N1 ಅಂತಕ್ಕಂಥದ್ದು ಲಿಕ್ವಿಡ್ಗೆ ಸಂಬಂಧಪಟ್ಟದ್ದು, 55 ಸಂಬಂಧಪಟ್ಟದ್ದು. ಆಮೇಲೆ N2 ಅಂತಕ್ಕಂಥದ್ದು ವಾಟರ್ಗೆ ಸಂಬಂಧಪಟ್ಟದ್ದು ಎಷ್ಟು ಕೊಟ್ಟಿದ್ದಾರೆ, 25 ಡ್ರಾಪ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಡೆನ್ಸಿಟಿ ಆಫ್ ಲಿಕ್ವಿಡ್ ಮತ್ತೆ ವಾಟರ್ ಕೊಟ್ಟಿದ್ದಾರೆ. D1 ಅಂತಕ್ಕಂಥದ್ದು ಲಿಕ್ವಿಡ್ ಎಷ್ಟಿದೆ ಅಂತಂದ್ರೆ 0.996 ಇದೆ. D2 ಅಂತಂದ್ರೆ ವಾಟರ್ದ ಎಷ್ಟಿದೆ, 0.800 ಇದೆ. ಹೌದಾ, ಯಾವ್ದಾದ್ರು ಒಂದು ಸರ್ಫೇಸ್ ಟೆನ್ಷನ್ ಅಂತಂದ್ರೆ ನಮಗೆ ಲಿಕ್ವಿಡ್ ಸರ್ಫೇಸ್ ಟೆನ್ಷನ್ ಕಂಡು ಹಿಡಿಯೋದಕ್ಕೆ ಹೇಳಿದ್ದಾರೆ, ಹಿಂಗಾಗಿ ವಾಟರ್ ಸರ್ಫೇಸ್ ಟೆನ್ಷನ್ ಕೊಟ್ಟಿದ್ದಾರೆ. ಸೊ μ2 ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 72.0 ಡೈನ್ಸ್ ಪರ್ ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ನಾವೇನ್ ಮಾಡ್ಬೇಕಂತಂದ್ರೆ ಇದು ಎಲ್ಲಾನು ಫಾರ್ಮುಲಾಸ್ ನಲ್ಲಿ ತುಂಬಬೇಕಾಗತ್ತೆ. ಇವಾಗ ನಾನೇನ್ ಕಂಡುಹಿಡಿಬೇಕು, ಇಲ್ಲಿ μ1 ಕಂಡುಹಿಡಿಬೇಕು. ಸೊ μ1 ಕಂಡುಹಿಡಿಬೇಕಂದ ತಕ್ಷಣ μ1 ಇಸ್ ಈಕ್ವಲ್ ಟು ಈ μ2 ಏನಾಗತ್ತೆ, ಈ ಕಡೆಗೆ ಹೋಗುತ್ತೆ. ಸೊ μ2 ಇಂಟು N2 ಇಂಟು D1 ಡಿವೈಡೆಡ್ ಬೈ N1 ಇಂಟು D2 ಎಲ್ಲ ನಾನು ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಆನ್ಸರ್ ನೋಡ್ಕೊಳ್ಳಿ. μ2 ಅಂತಂದ್ರೆ ಎಷ್ಟಿದೆ, 72 ಇದೆ. N2 ಎಷ್ಟಿದೆ, 25 ಇದೆ. D1 ಎಷ್ಟಿದೆ, 0.996 ಇದೆ. ಹೌದಾ, ಸೊ ಡಿವೈಡೆಡ್ ಬೈ N1 ಎಷ್ಟಿದೆ, 55 ಇದೆ. ಆಮೇಲೆ ಏನಂತಂದ್ರೆ D2 ಎಷ್ಟು ಬಂದಿದೆ, 0.800 ಇದೆ. ಹೌದಾ, ಹಾಗಾದ್ರೆ ಆನ್ಸರ್ ಎಷ್ಟು ಬರತ್ತಂತ ನೋಡಿ ಬೇಗ. ಓಕೆ, ಸೊ 40.7 ಡೈನ್ಸ್ ಪರ್ ಸೆಂಟಿಮೀಟರ್ ಅಂತ ಹೇಳಿ ಬರುತ್ತೆ. ಸೊ ಇಟ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ? ಓಕೆ, ಸೊ ಆಲ್ಮೋಸ್ಟ್ ಏನಂತಂದ್ರೆ ನ್ಯೂಮೆರಿಕಲ್ ಬಂದ್ರೆ ಈ ಕಾನ್ಸೆಪ್ಟ್ ಮೇಲೆನೆ ಬರ್ಬೋದು. ನೀವೇನ್ ಮಾಡಿ ಅಂತಂದ್ರೆ 1ರಿಂದ 2 ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಯು. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಅವರ್ ಟುಡೇ ಸೆಷನ್. ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಏನ್ ಮಾಡಿ ಅಂತಂದ್ರೆ ಗಮನ ಕೊಟ್ಟು ನೋಡ್ತಾ ಹೋಗಿ. ಹೌದಾ? ಓಕೆ.